ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಒಂದು ಭಾಳ ಮಸ್ತಾಗಿರುವಂತಹ ದೋಸೆ ರೆಸಿಪಿಯನ್ನು ತೋರ್ಸಕತ್ತೀವಿ ರೀ. ನಾವು ಪ್ರತಿ ಸಲ ದೋಸೆ ಮಾಡಿದಾಗ ಕೇಳ್ತಿರ್ತೀರಿ, ದೋಸೆ ಅಷ್ಟ ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ಕೊಡ್ರಿ ಅಂತೇಳಿ. ಹಾಗಾದ್ರೆ ನಿಮಗಂತೇಳಿ ಇವತ್ತಿನ ವಿಡಿಯೋ ರೀ, ಏಕದಮ್ ಅಕ್ಕಿ ನೆನ್ಯಾಕ ಹಿಡ್ದ ರುಬ್ಬಿ ದೋಸೆ ಮಾಡೋ ತನಕ ಪೂರ್ತಿಯಾಗಿ ಸರಳ ವಿಧಾನದಾಗ ನಾವು ನಿಮ್ಗೆ ಏಕದಮ್ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ದೋಸೆ ಹೆಂಗೆ ಬರ್ತಾವ್ರಲ್ಲ ಹಂಗನ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಾಗ ತೋರಿಸ್ತೀವಿ. ಹಾಗಾದ್ರೆ ನೀವೇನ್ರಿ ನಮ್ಮ ಚಾನಲನ್ನು ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ. ಮೊದಲಿಗೆ ಏನು ಮಾಡು ಹಾಗಾದ್ರೆ ರೀ, ನಾವಿಲ್ಲಿ ಅಕ್ಕಿಯನ್ನು ನೆನೆ ಹಾಕಬೇಕು. ಅಕ್ಕಿ ಯಾವ ರೀ, ರೇಷನ್ ಅಕ್ಕಿ ಅಥವಾ ಭಾರತ ಅಕ್ಕಿ ಯಾವ್ದು ಬೇಕಾದ್ರೆ ನೀವು ಅಕ್ಕಿ ತೊಗೋಬೋದು. ಹಂಗೆ ಅವ್ನು ಎಷ್ಟು ಅಂದ್ರೆ 3 ಕಪ್ ನಾವಿಲ್ಲಿ ಅಕ್ಕಿಯನ್ನು ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ನಾವಿಲ್ಲಿ ಉದ್ದಿನ ಬೇಳೆಯನ್ನು ಹಾಕಾಕತ್ತೀವಿ. ಹಂಗೆ 1 ಸ್ಪೂನ್ ನಾವಿಲ್ಲಿ ಮೆಂತೆಕಾಳು, ಅದ ಸ್ಪೂನ್ನಾಗ ನಾವಿಲ್ಲಿ ಕಡಲೆಬೇಳೆಯನ್ನು ಹಾಕಾಕತ್ತೀವಿ. ಗೊತ್ತಾತ್ರಲ್ಲ, ಇಷ್ಟೆಲ್ಲ ಹಾಕಿ ಒಮ್ಮೆ ಅವನ್ನ ಮಿಕ್ಸ್ ಮಾಡ್ಕೊಂಡು ಬಿಡಿ. ಗೊತ್ತಾತ್ರಲ್ಲ ಏನೇನಂತ ಹೇಳಿ ನಿಮಗೆ ಗೊತ್ತಾಗಿರ್ತೈತಿ. ಈಗ ಇಷ್ಟು ನೀವು ತಗೋರಿ, ಇದ್ರಿಲ್ಲ ಅಂತಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಹಂಗೆ ಅದಕ್ಕೆ ನೀರು ಹಾಕಿ ಒಂದು 2-3 ಸಲ ಸ್ವಚ್ಛಂಗಿ ಈ ಅಕ್ಕಿ ಮತ್ತು ಬೇಳೆ ಅಂದವ್ರಲ್ಲ ಅವನ್ನ ನೀವು ತೊಳಿಬೇಕಾಕೈತಿ. ತೊಳೆದಾದ್ಮೇಲೆ ಅದಕ್ಕೆ ಏನು ಮಾಡಿರಿ, ನೀರು ಹಾಕಿ ಏನು ಮಾಡಿರಿ ಅಂತಂದ್ರೆ ಒಂದು 4-5 ತಾಸು, ಇಲ್ಲ 3-4 ತಾಸು ಇಷ್ಟೂ ಆಗ್ಬೋದು, ನೆನೆಯಕ್ಕೆ ಬಿಟ್ಟು ಬಿಡ್ರಿ. ಅವ್ನು ಕರೆಕ್ಟಾಗಿ ಈ ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನಿತಾವೆ. ಅದಾದ್ಮೇಲೆ ಏನು ಮಾಡೋದ್ರಿ, ಈಗ ರುಬ್ಕೊಳ್ತೈತಿಲ್ರಿ, ಅದಕ್ಕೆ ನೈಟ್ ಮಾಡಿಬಿಡ್ನು. ಅದಕ್ಕೆ ಏನು ಮಾಡ್ನು ಅಂತಂದ್ರೆ ರೀ, ಅಂದ್ರೆ ದೋಸೆ ನಾಳೆ ಮುಂಜಾನೆ ಮಾಡತ್ತಿದ್ದೀವಿ ಅಂತಂದ್ರೆ ಇವತ್ತು ನೈಟ್ ರೀ, ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರಂತೆ ಸ್ವಲ್ಪ ನೀರು ಹಾಕಿ ಗರ್ರಂತೆ ತಿರುಗಿಸಿ ನೀವು ರುಬ್ಬಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಕೈತಿ ರೀ. ತೆಗಿತಿರ್ಲ ಈಗ ನೋಡ್ಬೋದು ನೀವು. ಇದಾದ್ಮೇಲೆ ಒಂದ್ಸಲ ನೀವು ರುಬ್ಬಿ ತೊಗೊಂಬಂತಿರ್ಲ ಅದನ್ನು ಒಂದು ಬೌಲ್ದಾಗ ಟ್ರಾನ್ಸ್ಫರ್ ಮಾಡ್ಕೊರಿ. ಮತ್ತು ಉಳಿದಿದ್ದು ಏನು ಅಕ್ಕಿ ಐತಿರ್ಲ ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಚಂದಂಗಿ ನೀವು ರುಬ್ಬ್ರಿ. ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ಕರೆಕ್ಟಾಗಿ ಸಣ್ಣ ಆಗತೈತಿ ಅಂತೇಳಿ. ಏಕದಮ್ ಸಣ್ಣಾಗಿ ಈ ರೀತಿ ನಮಗೆ ಬೇಕಾಗಿತ್ತು. ಹಿಂಗೆ ಬಂದ್ರೆ ಬ್ಯಾಟ್ರ್ ಬರೋಬ್ಬರಿ ಬಂದೈತಿ ಅಂಥೇಳಿ ಅರ್ಥ ದೋಸೆಗೆ. ಆಮೇಲೆ ನೆಕ್ಸ್ಟ್ ಇದನ್ನ ಏನು ಟಚ್ ಮಾಡಕ್ಕೆ ಹೋಗ್ಬೇಡ್ರಿ, ಹಂಗೆ ಇರ್ಲದ ಅದ್ರ ಮ್ಯಾಲೆ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟು ಅಗ್ಯಾಡ್ಸಕ್ಕೂ ಹೋಗ್ಬೇಡ್ರಿ. ಅದನ್ನು ಮರ್ದಿನ ಮುಂಜಾನೆ ನೋಡ್ಬೋದು ನೀವು ಹಿಟ್ಟು ಎಷ್ಟು ಚಂದ ಉಬ್ಬಿ ಬಂದೈತಿ ಅಂಥೇಳಿ. ಏಕದಮ್ ಪರ್ಫೆಕ್ಟಾಗಿ ಚಂದಂಗಿ ಬಂದೈತಿ ರೀ. ಹಿಂಗೆ ನಮಗೆ ಹಿಟ್ಟು ಬಂತು ಅಂತಂದ್ರೆ ದೋಸೆ ಮಾಡೋಕೆ ಸರಳ ಆಗ್ತೈತಿ. ಗೊತ್ತತ್ರಲ್ಲ. ಈಗ ಅದಕ್ಕೆ ಏನು ಮಾಡೋರಿ, 1/3 ಕಪ್ ನಾವಿಲ್ಲಿ ಸಣ್ಣ ರವಾ ಅದನ್ನು ಆ್ಯಡ್ ಮಾಡೋಣ. ಹಂಗೆ ಸ್ವಲ್ಪ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಅವೆರಡು ಕೈ ಎಳತೆ ಒಳಗೆ ಹಾಕ್ತೀವಿ. ಯಾಕಂದ್ರೆ ನೀವು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಸಕ್ಕರೆ ಕಲರ್ ಕೊಡ್ತೈತಿ, ಅದಕ್ಕೆ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡಿ ಕರೆಕ್ಟಾಗಿ ಒಂದು ಬೀಟ್ರಲೆ ಅಥವಾ ಒಂದು ಚಮಚೆಲೆ ನೀವು ಗರ 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 ಅಂಥೇಳಿ ಅದನ್ನು ತಿರುಗಿಸಿದ್ರಿ ಅಂತಂದ್ರೆ ಮಿಕ್ಸ್ ಆಗಿಬಿಡ್ತೈತಿ. ಈ ರವಾ ಹಾಕೋದ್ರಿಂದ ಹೋಟೆಲ್ದಾಗ ಹೆಂಗೆ ದೋಸೆ ಮಾಡ್ತಾರಲ್ಲ ಹಂಗೆ ಸೇಮ್ ಟು ಸೇಮ್ ಬರ್ತೈತಿ. ಹಂಗೆ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ನೀರು ಹಾಕೋನು, ನೀರು ಹಾಕಿ ಕರೆಕ್ಟಾಗಿ ನಾವು ಮಿಕ್ಸ್ ಮಾಡೋಣ. ನೆಕ್ಸ್ಟ್ ನಾವಿಲ್ಲಿ ತವಾ ಕಾಯಕ್ಕೆ ಆಲ್ರೆಡಿ ಇಟ್ಟಿದ್ದೆವು. ತವಾ ಚೆನ್ನಾಗಿ ಕಾದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಗೊಜ್ಜಿ ನೀವು ಆ ಟೆಂಪ್ರೇಚರ್ ಬ್ಯಾಲೆನ್ಸ್ ಮಾಡ್ಕೊಂಡು ಆದ್ಮೇಲೆ ಒಂದು ದೋಸೆ ಹಾಕಿ ನೋಡ್ರಿ ಹೆಂಗೆ ಬರತೈತಿ ಅಂಥೇಳಿ. ಏನು ನಿಮಗೆ ಪ್ರಾಬ್ಲಮ್ ಇಲ್ಲದ ಬರೋಬ್ಬರಿ ಬರತೈತಿ ಅಂತಂದ್ರೆ ನೀವು ಬ್ಯಾಟ್ರನ್ನು ಕರೆಕ್ಟಾಗಿ ಮಾಡಿರಿ ಅಂಥೇಳಿ ಅರ್ಥ. ಅಲ್ಲಿಗೆ ನೀವು ಒಂದು ಸ್ಟೆಪ್ಪನ್ನು ಪಾಸ್ ಆದ್ರಿ ಅಂತ ತಿಳ್ಕೊರಿ. ನೆಕ್ಸ್ಟ್ ದೋಸೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವು ಚೆನ್ನಾಗಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಲೈನಾಗಿ ಈ ರೀತಿ ನಿಮಗೆ ಹೋಟೆಲ್ ಸ್ಟೈಲ್ ದೋಸೆ ರೆಡಿ ಆಗ್ತಾವೆ. ಈಗ ಅದನ್ನು ಮತ್ತಷ್ಟು ಸಿಂಪ್ಲಿಫೈ ಮಾಡಿ ನೋಡ್ರಿ. ತವಾಗ ನೀರು ಗೊಜ್ಜಿದಾದ್ಮೇಲೆ ನೀವು ದೋಸೆ ಏನು ಹಾಕ್ತಿರಲ್ಲ ಸ್ವಲ್ಪ ಅಲ್ಲಿ ಉರಿ ಸಣ್ಣ ಇರ್ತೈತಿ, ಅಂದ್ರೆ ಲೋ ಫ್ಲೇಮ್ದಾಗ ಇರ್ತೈತಿ ಅಥವಾ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನಡಿತೈತಿ. ಆಮೇಲೆ ನೀವು ಬ್ಯಾಟ್ರ್ ಹಾಕಿ ಅದನ್ನು ಚಂದಂಗೆ ಹಿಂಗೆ ತಿರುಗಿಸ್ಬೇಕ್ರಿ. ಅಲ್ಲಿ ನೋಡ್ಬೋದು ನೀವು ಲೈನ್ ಕಾಣತೈತ್ರಲ್ಲ, ಹಿಂಗೆ ಮಾಡಿದ್ರಿ ಅಂತಂದ್ರೆ ನೀವು ಆ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಸೇಮ್ ಟು ಸೇಮ್ ಅದೇ ರೀತಿ ಒಳಗನ ದೋಸೆಯನ್ನು ಮಾಡ್ತೀರಿ. ಹಿಂಗೆ ಲೈನಾಗಿ ಬಂದು ಅದಾದ್ಮೇಲೆ ಈಗ ಗ್ಯಾಸ್ ನೀವು ಫ್ಲೇಮ್ ಇರ್ತೈತ್ರಲ್ಲ ಅದನ್ನು ಹೈ ಫ್ಲೇಮಿಗೆ ತೊಗೊಂಡ್ಬರ್ರಿ. ಆಮೇಲೆ ಅಂದ್ರೆ ಹೈ ಅಂದ್ರೆ ಮೀಡಿಯಮ್ ಟು ಹೈ ಅಷ್ಟ್ರಾಗಿರಲ್ರಿ. ಅದಾದ್ಮೇಲೆ ಎಣ್ಣೆ ಹಚ್ಚಿ ನೀವು ಚಂದಂಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಬೇಯಿಸಿದ್ರಿ ಅಂತಂದ್ರೆ ಕಲರ್ನು ಅಟ್ಟ ಮಸ್ತ್ ಬರ್ತೈತಿ, ಲೈನಾಗಿನೂ ಬರ್ತೈತಿ, ಮತ್ತು ಕ್ರಿಸ್ಪಿ ಔಟರ್ ಲೇಯರ್ ಏನಿರ್ತೈತಿ ಅದು ಕ್ರಿಸ್ಪಿ ಇರ್ತೈತಿ, ಒಳಗೆ ಸಾಫ್ಟಾಗಿ ಭಾಳ ಮಸ್ತಾಗಿ ಬರ್ತೈತಿ. ಈ ರೀತಿ ನೀವು ದೋಸೆಯನ್ನು ಮಾಡ್ಕೋಬೋದು. ಹಂಗೆ ನೀವು ದೋಸೆ ಮಾಡುವಾಗ ಏನ್ರಿ ಅಂತಂದ್ರೆ ಬ್ಯಾಟ್ರ್ ಕಡೆ ಹೆಚ್ಚು ಲಕ್ಷ್ಯ ಕೊಡಬೇಕು. ನೀವು ಚಂದಂಗಿ ರುಬ್ಬಿದ್ರಿ ಅಂತಂದ್ರೆ ಮಸ್ತಾಗಿ ಬರ್ತೈತಿ. ಆಮೇಲೆ ಓವರ್ ನೈಟ್ ಇಟ್ಟರು ಅಷ್ಟೇ ಚಲೋ ತಂಗಿನ ಬರ್ತೈತಿ. ನಾವು ನಿಮಗೆ ಇನ್ಸ್ಟಂಟ್ ದೋಸೆಗಳು ಬೇಕಾದ್ರೆ ಇದೇ ರೀತಿ ಬರುವಂಗೂ ಇನ್ಸ್ಟಂಟ್ ದೋಸೆ ತೋರಿಸಿದ್ದೀವಿ. ಬಟ್ ಈ ಹೋಟೆಲ್ ಸ್ಟೈಲ್ ಈಗ ನಾವು ನೆನೆಸಿಟ್ಟು ಮಾಡ್ತೀವಲ್ಲ ಇದ ಬೇರೆ ಅದ ಬೇರೆ, ಒಂದು ಭಾಳ ಮಸ್ತ್ ಟೇಸ್ಟ್ ಎಲ್ಲ ಸೇಮ್ ಅನಿಸ್ಬೋದು, ನಿಮಗೆ ಮಾಡೋ ವಿಧಾನ ಡಿಫ್ರೆಂಟ್ ಅಷ್ಟೆ. ಹಂಗೆ ಇದನ್ನು ಬೇಯಿಸುವಾಗ ನೋಡ್ರಿ ನೀವು ನಡ್ಬರ್ಕ ನೀವೇನು ರೀ ಈಗ ದೋಸೆ ಹಾಕ್ತಿರ್ಲ
ಹಾಕಿದ ಆದ್ಮೇಲೆ ಗ್ಯಾಸ್ ಹೈ ಫ್ಲೇಮ್ದಾಗ ಇಡ್ತೀರಿ. ಆಮೇಲೆ ಉರಿ ಎಲ್ಲ ಕಡೆ ಹತ್ಕೋಬೇಕಾಗೈತಿ. ಉರಿ ಎಲ್ಲ ಕಡೆ ಆಗಬೇಕು ಅಂತಂದ್ರೆ ನೀವು ತವಾ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರಿ ಅಂತಂದ್ರೆ ಬರೋಬ್ಬರಿಯಾಗಿ ಎಲ್ಲ ಕಡೆ ದೋಸೆ ಬೆಂದು ಎಲ್ಲ ಕಡೆ ಟೆಕ್ಸ್ಚರ್ ಚಲೋ ತಂಗಿ ಬರ್ತೈತಿ. ಹಂಗೆ ಕಲರ್ನು ಅಷ್ಟ ಮಸ್ತಾಗಿ ಬಂದು ಲೈನಾಗೂ ನಿಮಗೆ ಕಾಣ್ತೈತಿ. ಏಕದಮ್ ಹೋಟೆಲ್ದಾಗ ಮಾಡುವಂತಹ ಮಸಾಲೆ ದೋಸೆ ಹೆಂಗೆ ಬರ್ತೈತೋ ಅದೇ ರೀತಿ ಒಳಗೆ ನಿಮಗೆ ಈ ದೋಸೆನೂ ಬರ್ತೈತಿ. ನೀವು ನೋಡ್ಬೋದು. ನೀವು ಏಕದಮ್ ಅದನ್ನು ತವ ಸರಿಸಿ ಎಲ್ಲ ಕಡೆ ಚೆನ್ನಾಗಿ ಬೇಸತ್ತಾರು. ಅದಾದ್ಮೇಲೆ ಹಿಂಗೆ ತೆಗೆದು ನೋಡ್ರೆ ಕಲರ್ ಅಷ್ಟ ಚೆನ್ನಾಗಿ ಬಂದಿರ್ತೈತಿ. ನಮಗೆ ಬೇಕಾಗಿರುವಂತಹ ದೋಸೆ ಇಲ್ಲಿ ರೆಡಿ ಐತ್ರಿ. ಗೊತ್ತಾತ್ರಲ್ಲ. ಇನ್ನು ಭಾಳ ಜನ ಕೇಳಿದ್ರಿ ಈ ತವಾ ಯಾವುದು ಅಂತೇಳಿ. ತವಾ ಲಿಂಕನ್ನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೈತಿ. ನೀವು ಬೇಕಂತಂದ್ರೆ ತವಾ ಬಗ್ಗೆ ಡೀಟೇಲ್ಸನ್ನು ಕೊಟ್ಟಿರ್ತೈತಿ, ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಉಳಿದಿದ್ದ ದೋಸೆಗಳನ್ನು ನೀವು ಅದೇ ರೀತಿ ಒಳಗೆ ಮಾಡ್ಕೊಬೇಕಾಗೈತಿ. ನಿಮಗೆ ದೊಡ್ಡ ದೋಸೆ ಮಾಡ್ಬೇಕನ್ನಿಸಿದ್ರೆ ಸ್ವಲ್ಪ ದೊಡ್ಡದಾಗಿ ಹಿಂಗೆ ಹಾಕ್ಬೋದು, ಇಲ್ಲ ಅಂತಂದ್ರೆ ಸಣ್ಣನೂ ಮಾಡ್ಕೋಬೋದು. ಹಂಗೆ ಇಲ್ಲಿ ಸ್ವಲ್ಪ ನೀವು ತೆಳ್ಳಗೆ ಮಾಡ್ತಂತಂದ್ರೆ ಪೂರ್ತಿ ಕ್ರಿಸ್ಪಿಯಾಗಿ ಹಂಗೂ ಮಾಡ್ಕೋಬೋದು, ಸಾಫ್ಟಾಗಿನೂ ಮಾಡ್ಕೋಬೋದು. ಎಲ್ಲ ರೀತಿಯ ದೋಸೆಗಳನ್ನ ಈ ಬ್ಯಾಟ್ರಿನಿಂದ ಮಾಡ್ಕೋಬೋದ್ರಿ ನೀವು. ಗೊತ್ತಾತ್ರಲ್ಲ. ಸಿಂಪಲ್ ಐತಿ, ಏಕದಮ್ ಸರಳ ಆಗಿರುವಂತಹ ಈ ದೋಸೆನ ನೀವು ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂತೇಳಿ ನಾವು ನಿಮಗೆ ಇವತ್ತಿನ ವಿಡಿಯೋದಾಗ ಹೇಳಿಕೊಟ್ಟೇವ್ರಿ. ಇನ್ನು ನಿಮಗೇನ್ರಿ ಡೌಟ್ಸ್ ಬೇರೆ ಇದಕ್ಕಿಂತ ಬಿಟ್ಟು ಏನರೇ ಡೌಟ್ಸ್ ಇದ್ದು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಿಮ್ಮದೈತಿ, ಆರಾಮ್ಸರಿ ಧಾರಾಳವಾಗಿ ಬರೀರಿ, ನಿಮಗೆ ನಾವು ಉತ್ತರವನ್ನು ಕೊಡ್ತೀವಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ದೋಸೆ ಮಾಡೋದನ್ನು ಮತ್ತಷ್ಟು ಸುಲಭ ಮಾಡಿರಿ ಅವರೆಲ್ಲರಿಗೂ, ಮತ್ತು ನಿಮಗೂ ಇಷ್ಟ ಆಗೈತಿ ಅಂತ ಅನ್ಕೊತೀವಿ. ಭಾಳ ಮಸ್ತಾಗಿರುವಂತಹ ದೋಸೆ, ಈಸಿ ಆಗಿದ್ರ ಜೊತೆ ಏನಿಲ್ಲರಿ ಚಟ್ನಿ, ಸಾಂಬಾರು, ಆಲೂಗಡ್ಡೆ ಬಾಜಿ ಯಾವ್ದು ಬೇಕಾದ ಮಸ್ತಾಗಿ ಕಾಂಬಿನೇಷನ್ ನಿಮಗೆ ಸಿದ್ಧವಾಗಿ ರೆಡಿ ಐತೆ. ಹಾಗಾದ್ರೆ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.